ಇಂಪಾರ್ಟೆಂಟಾಗಿ ಡಿಸ್ಕಸ್ ಮಾಡ್ತಾ ಬರಬೇಕು. ಹಾಗಾದರೆ ಪರಮಾಣು ಅಣುಗಳು ಎಂಬುದನ್ನು ಈಗ ತಿಳ್ಕೊಂಡಿದ್ವಿ ಅಥವಾ ಹಿಂದಿನ ಕಾಲದಿಂದಲೂ ಕೂಡ ಇದೆಯಾ ಅಂತ ಮೊದಲನೇದಾಗಿ ನೋಡೋದಾದರೆ, ಇದನ್ನು ಅವಶ್ಯವಾಗಿ ನನ್ನ ಹಿಂದಿನ ಕಾಲದಿಂದಲೂ ಕೂಡ ಇದಕ್ಕೆ ಸಂಬಂಧಿಸಿದಾಗಿ ಏನು ಮಾಡ್ತಿದ್ದಾರೆ ಅಂದರೆ ಸ್ಟಡಿ ಮಾಡ್ತಾನೆ ಬರ್ತಾ ಇದ್ದಾರೆ. ಸೊ ಇವಾಗ ದ್ರವ್ಯದ ವಿಭಜನೆ ತಂದಾಗ ಪ್ರಾಚೀನ ಭಾರತೀಯ ಗ್ರೀಕ್ ತತ್ವಶಾಸ್ತ್ರಜ್ಞರು ಯಾವತ್ತೂ ಅಪರಿಚಿತ ಅಗೋಚರ ದ್ರವ್ಯದ ಕುರಿತು ತೀವ್ರ ಕುತೂಹಲಕ್ಕೆ, ಯಾವುದೇ ಒಂದು ಸೈಂಟಿಸ್ಟ್ ಆಗಿರ್ಬೋದು ಮತ್ತು ನಮ್ಮ ಒಂದು ಭಾರತದಲ್ಲಿರುವಂಥ ಹಲವಾರು ತತ್ವಶಾಸ್ತ್ರಜ್ಞರಾಗಿರ್ಬೋದು, ಈ ಜಗತ್ತಿನ ಬಗ್ಗೆ ಈಗಲೂ ಕೂಡ ಇದ್ದಾರೆ, ಆವಾಗಲೂ ಕೂಡ ಇದ್ದರು. ಯಾವಾಗಲೂ ಈ ಜಗತ್ತಿನ ಬಗ್ಗೆ ಕುತೂಹಲಕಾರಿ ವಿಷಯಗಳನ್ನು ಜಗತ್ತಿಗೆ ತಿಳಿಸುವಂಥ ಪ್ರಯತ್ನ ಸತತವಾಗಿ ನಡೀತಾ ಇದೆ. ಇದರ ಒಂದು ಭಾಗವಾಗಿ ಮೊದಲನೇದಾಗಿ ನಮ್ಮ ಭಾರತದಲ್ಲಿ ಸುಮಾರು ಕ್ರಿಸ್ತಪೂರ್ವ 500ರಷ್ಟು ಹಿಂದೆಯೇ ಇದರ ಒಂದು ಪರಿಚಯ ಇತ್ತು. ಯಾವ ರೀತಿಯಾಗಿ ಪರಿಚಯ ಇತ್ತಪ್ಪ ಅಂದರೆ, ಇಲ್ಲಿ ನಮ್ಮ ಭಾರತೀಯ ತತ್ವಶಾಸ್ತ್ರಜ್ಞರಾದ ಮಹರ್ಷಿ ಕನಾದ ಅವರು ಈ ಸಿದ್ಧಾಂತದ ಪ್ರಕಾರ ಒಂದು ವೇಳೆ ನಾವು ಯಾವುದೇ ಒಂದು ದ್ರವ್ಯ ಅಥವಾ ಈಗೊಂದು ಸ್ಟೋರಿ ಹೇಳ್ತಾರೆ. ಏನಪ್ಪ ಸ್ಟೋರಿ ಅಂತಂದರೆ, ಕನಾದವರು ಅನ್ನವನ್ನು ತಿಂತಾ ಇರುವಂಥ ಸಂದರ್ಭದಲ್ಲಿ ಕೈಯಿಂದ ಜಾರಿ ಒಂದು ತುತ್ತು ಕೆಳಗೆ ಬಿದ್ದು, ಅದನ್ನು ತಗೋತಾ ಹೋದಾಗ ಒಂದು ಅಗಳ ಕೈಯಲ್ಲಿ ಬಂತು. ಅದನ್ನು ಅವರಿಗೆ ಆವಾಗ ವಿಚಾರ ಬಂತಂತೆ, ಈ ಅನ್ನವನ್ನು ನಾವು ಭಾಗ ಮಾಡ್ತಾ ಹೋದಾಗ ಕೊನೆಯದಾಗಿ ಎಷ್ಟು ಉಳಿಯುತ್ತೆ ಅನ್ನೋದಂತೂ ಅವರಿಗೆ ಆವಾಗ ಆ ಒಂದು ತಲೆಯಲ್ಲಿ ಬಂತು. ಆ ಒಂದು ವಿಷಯವನ್ನು ಅವರು ಕೂಲಂಕುಷವಾಗಿ ಅಧ್ಯಯನ ಮಾಡಿ, ಒಂದು ವೇಳೆ ಯಾವುದೇ ಒಂದು ದ್ರವ್ಯವನ್ನು ವಿಭಜಿಸುತ್ತಾ ಹೋದರೆ ಕೊನೆಯಲ್ಲಿ ಅತ್ಯಂತ ಚಿಕ್ಕ ಕಣವನ್ನು ನಾವು ಪಡೆಯುತ್ತೇವೆ. ಆದ್ದರಿಂದ ನಾವು ನಮ್ಮ ಕನ್ನಡದಲ್ಲಿ ಕಣಗಳು ಅಂತ ಕರಿತೀವಿ. ಯಾಕೆ ಕಣಗಳು ಅಂತಂದರೆ, ಕನಾದ ಅವರು ಇದನ್ನು ಮೊದಲ ಬಾರಿಗೆ ಇನೋವೇಷನ್ ಮಾಡಿರೋದ್ರಿಂದ ಅತಿ ಚಿಕ್ಕ ಕಣಗಳನ್ನು ನಾವು ಕಣ ಅಂತ ಹೇಳಿ ಕರಿತೀವಿ. ಅತ್ಯಂತ ಚಿಕ್ಕ ಕಣವು ದೊರೆತು ಮುಂದೆ ವಿಭಜಿಸುವುದು ಅಸಾಧ್ಯ ಅನ್ನುವಂಥ ಹಂತವನ್ನು ತಲುಪುತ್ತೆ. ಇದು ಡಿವೈಡ್ ಮಾಡ್ತಾ ಯಾವುದೇ ಒಂದು ವಸ್ತು ಇರಲಿ, ಅದನ್ನು ಡಿವೈಡ್ ಮಾಡ್ತಾ ಹೋದಾಗ ಕೊನೆಯದಾಗಿ ಅದನ್ನು ನಾವು ವಿಭಜನೆ ಮಾಡಲಿಕ್ಕೆ, ಅದನ್ನು ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಕೂಡ ಅದೇನಾಗುತ್ತೆ, ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಅವರು ಕಣಗಳನ್ನು ಪರಮಾಣು ಅಂತ ಹೇಳಿ ಈಗ ನಾವು ಕರಿತೀವಿ. ಈ ಕಣಗಳನ್ನು ಅವರು ಪರಮಾಣು ಅಂತ ಹೇಳಿ ಕರೆದರು. ಇದನ್ನು ಯಾವ ಒಂದು ಪುಸ್ತಕದಲ್ಲಿದೆ ಅಂದರೆ, ಪಕುದ ಕಾತ್ಯಾಯನ ಎಂಬ ಪುಸ್ತಕದಲ್ಲಿ ಇದನ್ನು ನಾವು ಕಾಣ್ಬೋದು. ಇನ್ನೂ ಒಬ್ಬ ತತ್ವಶಾಸ್ತ್ರಜ್ಞರಾದ ಈ ಸಿದ್ಧಾಂತವನ್ನು ವಿವರಿಸ್ತಾ ಹೋಗಿ, ಕಣಗಳು ಸಾಮಾನ್ಯವಾಗಿ